ಹಾಯ್ ಫ್ರೆಂಡ್ಸ್, ಇವತ್ತೊಂದು ಕಬಾಬ್ ಮಾಡೋಣ. ಸ್ವಲ್ಪ ಇದು ಡಿಫ್ರೆಂಟಾಗಿರುತ್ತೆ, ಟೇಸ್ಟ್ ಕೂಡ ಡಿಫ್ರೆಂಟಾಗಿರುತ್ತೆ. ಇದು ನಾರ್ಮಲ್ ಕಬಾಬ್ ಇರೋಲ್ಲ. ಇದಕ್ಕೆ ನಾನು ಎಗ್ ಕೂಡ ಯೂಸ್ ಮಾಡ್ತಾಯಿಲ್ಲ. ಇದಕ್ಕೆ ಏನು ಬೇಕು, ಯಾವ ಐಟಮ್ಸ್ ಹಾಕ್ತೀನಿ ಸ್ಪೆಷಲಾಗಿ ಆಗೋಕ್ಕೆ ಅಂತ ನೋಡೋಣ. 2 ಪ್ಯಾಕೆಟ್ ಕಬಾಬ್ ಪೌಡ್ರ್ ತೊಗೊಂಡಿದ್ದೀನಿ, ರೆಡಿಮೇಡ್ ಕಬಾಬ್ ಪೌಡರು. ಇದಕ್ಕೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 4 ಹಸಿಮೆಣಸಿನ್ಕಾಯಿ, ಜಜ್ಜಿರುವಂಥ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಖಾರ ಆಲ್ರೆಡಿ ರೆಡಿಮೇಡ್ ಪೌಡ್ರಲ್ಲಿರುತ್ತೆ. ನಾನು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟಿಗೋಸ್ಕರ ಹಾಕ್ತಾಯಿದ್ದೀನಿ. ಚಿಲ್ಲಿ ಪೌಡರ್ ಜಾಸ್ತಿ ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನ್ ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನ್ ಚಕ್ಕೆ ಲವಂಗದ ಪೌಡರು, ಅರ್ಧ ನಿಂಬೆಹಣ್ಣನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿ ಕಲಿಸ್ಕೊತಾ ಇರಬೇಕು. ಒಟ್ಟಿಗೆ ನೀರು ಹಾಕಬಾರ್ದು. ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗೆ ಸ್ವಲ್ಪ ಕಲಿಸ್ಕೊಬೇಕು. ಯಾಕಂದರೆ ಚಿಕನ್ನಲ್ಲಿ ನೀರಿರುತ್ತೆ, ತೊಳೆದಿಟ್ಟಿರ್ತೀವಲ್ಲ, ಹಾಗಾಗಿ. ನಾನು 1/4 kg ಚಿಕನ್ ತೊಗೊಂಡಿದ್ದೀನಿ. ನೀಟಾಗಿ ಕಲಿಸ್ಬಿಟ್ಟು ಅರ್ಧ ಗಂಟೆ ಬಿಡಬೇಕು. ಕಬಾಬ್ ಕಲಸಾದ್ಮೇಲೆ ಅರ್ಧ ಗಂಟೆ ಹಾಗೆ ಬಿಡಬೇಕು. ಅದಾದಮೇಲೆ ಅದನ್ನು ಫ್ರೈ ಮಾಡಬೇಕಾಗುತ್ತೆ. ಕಬಾಬ್ನ ಫ್ರೈ ಆದ ತಕ್ಷಣ ತೆಗಿಬಾರ್ದು, ಅದು ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕು. ಅದಕ್ಕೋಸ್ಕರ ನಾವು ಈ ರೀತಿ ಪದೇ ತಿರುವಾಗ್ತಾ ಇರಬೇಕು. ಇದು ಹಸಿಮೆಣ್ಸಿಕಾಯಿ, ಕರಿಬೇವು ಇದೆಲ್ಲ ಫ್ರೈ ಆದಮೇಲೆ ಕಬಾಬ್ ಟೇಸ್ಟೇ ಕೊಡ್ತಾ ಇರುತ್ತೆ. ಇದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಇದು ಒಂದು ಹೋಟೆಲಲ್ಲಿ ಮಾಡ್ತಾರೆ. ಸೊ ಅದನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಇದು ನಾನು ಎಗ್ ಯೂಸ್ ಮಾಡದೇ ಇರೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗೇ ಬರುತ್ತೆ. ತುಂಬ ಹೊತ್ತು ಕಬಾಬ್ ಕ್ರಿಸ್ಪಿಯಾಗಿರಬೇಕಂದ್ರೆ ಈ ರೀತಿ ಪದೇ ತಿರುವಾಗ್ತಾ ಇರಬೇಕು. ಫ್ರೈ ಆದ ತಕ್ಷಣ ಕಬಾಬ್ನ ತೆಗೆದುಬಿಡಬಾರ್ದು. ಈ ರೀತಿ ಮಾಡೋದ್ರಿಂದ ಕ್ರಿಸ್ಪಿನೆಸ್ ಬರುತ್ತೆ ಕಬಾಬ್ಗೆ. ಇದೊಂಥರ ಡಿಫ್ರೆಂಟಾಗೇ ಇರುತ್ತೆ. ನೋಡಿ, ಕಬಾಬ್ ರೆಡಿಯಾಗಿದೆ. ನೀವು ಒಂದು ಸಲ ಮಾಡಿ. ಥ್ಯಾಂಕ್ ಯು.